Hello friends, let us work out a problem on calculation of EPS in this video. What do you mean by EPS? Earnings per share. That is the amount of profit earned by a company per each share. We might have calculated the total amount of profit earned by an organization, but if that profit is divided equally to all the equity shareholders of the company, so that amount each shareholder will get, that amount each share will get as a part of its distribution is known as earnings per share. ಸಿಂಪಲ್ ಆಗಿ ಹೇಳಬೇಕಾದ್ರೆ ಒಂದು ಜಾಯಿಂಟ್ ಸ್ಟಾಕ್ ಕಂಪನಿಯ ಲಾಭವನ್ನು ಅದರಲ್ಲಿರುವಂತಹ ನಂಬರ್ ಆಫ್ ಈಕ್ವಿಟಿ ಶೇರ್ಸಿಂದ ಡಿವೈಡ್ ಮಾಡಿಬಿಟ್ರೆ ಒಂದೊಂದು ಶೇರಿಗೆ ಎಷ್ಟು ಲಾಭ ಬರುತ್ತೆ ಅನ್ನೋದನ್ನು ನಾವು ಅರ್ನಿಂಗ್ಸ್ ಪರ್ ಶೇರ್, ಇಟ್ ಈಸ್ ಆಲ್ಸೋ ಅಂಡರ್ಸ್ಟುಡ್ ಆ್ಯಸ್ ಪ್ರಾಫಿಟ್ ಪರ್ ಶೇರ್. ಒಂದು ಶೇರಿಗೆ ಬಂದಂತಹ ಲಾಭ ಎಷ್ಟು, ಆ್ಯಂಡ್ ಒಂದು ಶೇರಿಗೆ ಬಂದಂತಹ ಲಾಭ ಎಷ್ಟು ಅಂತ ನಾನು ಹೇಳಿದ್ರೆ ಕಂಪನಿ ಅಷ್ಟು ಲಾಭವನ್ನು ಶೇರ್ ಹೋಲ್ಡರ್ಸ್ಗೆ ಕೊಡ್ತಾ ಇದೆಯಾ ಸರ್? ಅಲ್ಲ, ದಟ್ಸ್ ಡಿಫ್ರೆಂಟ್ ಥಿಂಗ್. ದಿ ಅಮೌಂಟ್ ಆಫ್ ಪ್ರಾಫಿಟ್ ಅರ್ನ್ಡ್ ಬೈ ದಿ ಆರ್ಗನೈಸೇಷನ್ ಪರ್ ಶೇರ್. ಒಂದು ಶೇರಿಗೆ ಎಷ್ಟು ಲಾಭವನ್ನು ಅದು ಗಳಿಸಿದೆ ಅಂದರೆ ಆ ಪ್ರಾಫಿಟನ್ನು ಡಿವೈಡ್ ಮಾಡಿದ್ರೆ ನಂಬರ್ ಆಫ್ ಶೇರ್ಸ್ಗೆ ಅಷ್ಟು ಬರುತ್ತೆ, ಬಟ್ ಅಷ್ಟು ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾರಾ, ಡಿವಿಡೆಂಡ್ ಕೊಡ್ತಾರಾ, ದಟ್ಸ್ ಡಿಫ್ರೆಂಟ್ ಥಿಂಗ್. ಸೊ ಅರ್ನಿಂಗ್ಸ್ ಪರ್ ಶೇರ್, ಪ್ರತಿಯೊಂದು ಶೇರಿಗೂ ಕೂಡ ಒಂದು ಕಂಪನಿ ಎಷ್ಟು ಗಳಿಕೆಯನ್ನು ಮಾಡ್ತಾ ಇದೆ, ಎಷ್ಟು ಲಾಭವನ್ನು ಸಂಪಾದನೆ ಮಾಡ್ತಾ ಇದೆ ಅನ್ನೋದನ್ನು ಅರ್ನಿಂಗ್ಸ್ ಪರ್ ಶೇರ್ ಅಂತೀವಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಟು ಅಂಡರ್ಸ್ಟ್ಯಾಂಡ್ ದ ಫಿನಾನ್ಷಿಯಲ್ positions and profitabilities of various business organizations. It will be useful to compare, and it is useful for investors. Investors ಅವರ ಹಣವನ್ನು ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಮುಖ್ಯವಾಗಿ ಗಮನಿಸುವಂಥದ್ದು ಅರ್ನಿಂಗ್ಸ್ ಪರ್ ಶೇರ್ ಎಷ್ಟಿದೆ ಈ ಕಂಪನಿಯಲ್ಲಿ ಅನ್ನೋದನ್ನು ನೋಡ್ತಾರೆ. ದೇರ್ಫೋರ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಕ್ಯಾಲ್ಕುಲೇಟ್, ಆ್ಯಂಡ್ ದ ಕ್ಯಾಲ್ಕುಲೇಷನ್ ಪಾರ್ಟ್ ಈಸ್ ವೆರಿ ಸಿಂಪಲ್. As we have calculated different kinds of leverages in our earlier videos, the same income statement format is used to find the earnings per share also. The formula we use to calculate earnings per share is earnings available for equity shareholders divided by number of equity shares. Earnings available for equity shareholders ಅಂತಂದರೆ it is nothing but earnings after tax, EAT. Earnings after tax and after preference dividend. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಏನಾದ್ರು ಇದ್ದರೆ ಆ ಕಂಪನಿಯಲ್ಲಿ ಅವ್ರಿಗೂ ಕೂಡ ಡಿವಿಡೆಂಡ್ ಕೊಟ್ಟಿದ್ದ ಆದಮೇಲೆ ಉಳಿಯುವಂತಹ ಒಂದು ಪ್ರಾಫಿಟನ್ನು ಆ ಕಂಪನಿಯಲ್ಲಿರುವಂತಹ ಟೋಟಲ್ ನಂಬರ್ ಆಫ್ ಈಕ್ವಿಟಿ ಶೇರ್ಸಿಂದ ಡಿವೈಡ್ ಮಾಡಿದ್ರೆ ಬರುವಂತಹ ಆನ್ಸರ್ ಅರ್ನಿಂಗ್ಸ್ ಪರ್ ಶೇರ್. Now, let us take this numerical problem and see how to calculate earnings per share. CVT Limited gives you the following particulars and asks you to calculate EPS, that is earnings per share. So, see the information provided to us. Equity share capital is given 10 lakhs rupees. Equity share capital 10 lakhs and they are giving it is 100 rupees each. That means one share value, the face value of one share is 100 rupees. ಅಂದರೆ ಎಷ್ಟು ಶೇರ್ಸ್ ಇರಬಹುದು ಈ ಕಂಪನಿಯಲ್ಲಿ? ದ ಟೋಟಲ್ ಅಮೌಂಟ್ ಈಸ್ 10 lakhs. ದ ಟೋಟಲ್ ಅಮೌಂಟ್ ಈಸ್ 10 lakhs ಆಸ್ ಶೋನ್ ಹಿಯರ್. ಅಷ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ. ಒಂದೊಂದು ಶೇರಿಗೆ 100 rupees ಅಂತಂದರೆ ಡಿವೈಡೆಡ್ ಬೈ 100 ಮಾಡಿಕೊಂಡ್ರೆ ಯು ವಿಲ್ ಗೆಟ್ ದಿ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ದಟ್ ಮೀನ್ಸ್ ಯು ವಿಲ್ ಬಿ ಹ್ಯಾವಿಂಗ್ 10,000 ಈಕ್ವಿಟಿ ಶೇರ್ಸ್. ಅಷ್ಟು ಷೇರುಗಳಿದೆ. ಸೊ ದಿಸ್ ಇನ್ಫಾರ್ಮೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಕ್ಯಾಲ್ಕುಲೇಟ್ ಅವರ್ ಅರ್ನಿಂಗ್ಸ್ ಪರ್ ಶೇರ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಈಕ್ವಿಟಿ ಶೇರ್ ಕ್ಯಾಪಿಟಲ್, ದ ಅಮೌಂಟ್ ಆಫ್ ಕ್ಯಾಪಿಟಲ್ ಇನ್ ದಿಸ್ ಆರ್ಗನೈಸೇಷನ್ ಈಸ್ 10 lakhs rupees. ದಿಸ್ ಈಸ್ ಶೋನ್ ಇನ್ ರುಪೀಸ್ ಹಿಯರ್. ಸೊ 10 ಲಕ್ಷ ರೂಪಾಯಿಯಷ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ. ಎಷ್ಟು ಷೇರುಗಳಿದೆ ಅಂತಂದರೆ 10,000 ಷೇರುಗಳು. ಒಂದೊಂದು ಶೇರಿನ ಫೇಸ್ ವ್ಯಾಲ್ಯೂ ಎಷ್ಟು ಅಂತಂದರೆ 100 rupees. ಸೊ 10,000 shares of 100 rupees each. The total amount of share capital is 10 lakhs. ಸೊ ಕ್ಲಾರಿಟಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಂಬರ್ ಆಫ್ ಶೇರ್ಸ್ ಇನ್ ದಿಸ್ ಆರ್ಗನೈಸೇಷನ್ ಈಸ್ 10,000 shares.
Face value of each share is 100 rupees. Total amount of share capital is 10 lakhs. ನೋಡಿ 3 ಇನ್ಫಾರ್ಮೇಷನ್ಸ್ ಅನ್ನು ನಾನು ನಿಮಗೆ ಸಪ್ರೇಟ್ ಆಗಿ ಹೇಳ್ತಾ ಇದ್ದೀನಿ. ಒಂದು, ವಾಟ್ ಈಸ್ ದ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಅವೈಲಬಲ್ ಇನ್ ದಿಸ್ ಕಂಪನಿ? 10,000 ಶೇರ್ಸ್. ಎಷ್ಟು ಷೇರುಗಳಿದೆ ಈ ಕಂಪನಿಯಲ್ಲಿ ಅಂತಂದರೆ 10,000. ಒಂದೊಂದು ಶೇರಿನ ಬೆಲೆ ಎಷ್ಟು? ವಾಟ್ ಈಸ್ ದ ಪ್ರೈಸ್ ಆಫ್ ಈಚ್ ಶೇರ್? ವಾಟ್ ಈಸ್ ದ ಫೇಸ್ ವ್ಯಾಲ್ಯೂ ಆಫ್ ಈಚ್ ಶೇರ್? 100 rupees. What is the total amount of share capital in this organization? ಒಟ್ಟು ಶೇರ್ ಕ್ಯಾಪಿಟಲ್, ಷೇರು ಬಂಡವಾಳ ಎಷ್ಟಿದೆ ಈ ಕಂಪನಿಯಲ್ಲಿ ಅಂದರೆ 10 ಲಕ್ಷ. 10,000 shares into 100 rupees, 10 lakhs. Clear? Now, we have 10% debentures. 10% debentures 5 lakhs rupees ಇದೆ. 10% is the interest on debentures. Then you have 6% redeemable preference share capital 5 lakhs. Preference share capital. ಈ 6% ಬಂದ್ಬಿಟ್ಟು that is the preference dividend given to preference shareholders. ನೋಡಿ, ಡಿಬೆಂಚರ್ಸ್ ಪಕ್ಕದಲ್ಲಿ 10% ಇದೆ. ದಟ್ ಈಸ್ ದ ಅಮೌಂಟ್ ಆಫ್ ಇಂಟ್ರೆಸ್ಟ್ ಪೇಯ್ಡ್ ಟು ಡಿಬೆಂಚರ್ಸ್. ಡಿಬೆಂಚರ್ ಹೋಲ್ಡರ್ಸ್ಗೆ ಕೊಡುವಂಥದ್ದನ್ನು ನಾವು ಇಂಟರೆಸ್ಟ್ ಅಂತ ಹೇಳಿ ಕರಿತೀವಿ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಗೆ ಕೊಡುವಂಥದ್ದನ್ನು ಪ್ರಿಫರೆನ್ಸ್ ಡಿವಿಡೆಂಡ್ ಅಂತ ಹೇಳಿ ಕರಿತೀವಿ. ಪ್ರಿಫರೆನ್ಸ್ ಡಿವಿಡೆಂಡು 6% ಇದೆ. ಆ್ಯಂಡ್ ಒನ್ ಮೋರ್ ಡಿಫರೆನ್ಸ್ ಬಿಟ್ವೀನ್ ದಿಸ್ ಡಿಬೆಂಚರ್ಸ್ ಆ್ಯಂಡ್ ಪ್ರಿಫರೆನ್ಸ್ ಶೇರ್ಸ್ ಇಸ್ ಡಿಬೆಂಚರ್ಸ್ ಆರ್ ಪೇಯ್ಡ್ ಬಿಫೋರ್ ಪೇಯಿಂಗ್ ಟ್ಯಾಕ್ಸಸ್. ಡಿಬೆಂಚರ್ ಇಂಟ್ರೆಸ್ಟ್ ಈಸ್ ಪೇಯ್ಡ್ ಬಿಫೋರ್ ಪೇಯಿಂಗ್ ಟ್ಯಾಕ್ಸಸ್, but preference share dividend is paid after paying taxes to the government. That's the difference. ಅಂದರೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಮೇಲೆ ನಮಗೆ ಟ್ಯಾಕ್ಸ್ ಫ್ರೀ ಇರುತ್ತೆ, ಬಟ್ ಪ್ರಿಫರೆನ್ಸ್ ಡಿವಿಡೆಂಡ್ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ನಾವು ಅಂತ. ದೆನ್ ಸೊ ವಿ ಹ್ಯಾವ್ ಪರ್ಟಿಕ್ಯುಲರ್ಸ್ ಆಫ್ ಆಪರೇಷನ್ಸ್ ಹಿಯರ್. ಸೇಲ್ಸು 20 lakhs rupees ವರ್ತ್ ಆಫ್ ಸೇಲ್ಸ್ ಇದೆ ಈ ಆರ್ಗನೈಸೇಷನಲ್ಲಿ. ವೇರಿಯಬಲ್ ಕಾಸ್ಟ್ 12 lakhs ಇದೆ. ಫಿಕ್ಸೆಡ್ ಕಾಸ್ಟ್ 3 lakhs. ಟ್ಯಾಕ್ಸ್ ರೇಟ್ 50%. With this information, we are proceeding to calculate EPS by preparing an income statement. Your income statement format will be exactly same which we were using to calculate leverages. So let us begin with sales. You have 20 lakhs sales that is given in the question here. Nodi question ಅಲ್ಲಿ ಕೊಟ್ಟಿರುವಂಥ 20 lakhs sales ತಗೊಂಬಂದು ಹಾಕಿದ್ದೀವಿ. Less variable cost that is also given in the question to 12 lakhs. So sales less variable cost 12 lakhs. ಇಲ್ಲಿ subtract ಮಾಡಿಕೊಂಡ್ರೆ ನಮಗೆ 20 minus 12 you are getting 8 lakhs as contribution. So contribution ಇಂದ ನಾವು ಏನನ್ನ ಲೆಸ್ ಮಾಡಬೇಕು? ಫಿಕ್ಸೆಡ್ ಕಾಸ್ಟ್. ಫಿಕ್ಸೆಡ್ ಕಾಸ್ಟ್ ಎಷ್ಟು? that's given here. Fixed cost is given in the question here. See, 3 lakhs rupees. Yes. So fixed cost 3 lakhs. Fixed cost you have 3 lakhs. ಆ ಫಿಕ್ಸೆಡ್ ಕಾಸ್ಟನ್ನು ಮತ್ತೆ ನೀವು ಕಾಂಟ್ರಿಬ್ಯೂಷನ್ ಇಂದ ಲೆಸ್ ಮಾಡಿಕೊಂಡ್ರೆ ಹೌ ಮಚ್ ಯು ಆರ್ ಗೆಟಿಂಗ್? 5 lakhs. ದಟ್ ಈಸ್ 8 lakhs minus 3 lakhs you are getting 5 lakhs. What is this 5 lakhs? EBIT, that is earnings before interest and tax. 5 lakhs rupees. After EBIT, what is the amount you have to less? Interest. Interest on debentures. 10% debentures 5 lakhs rupees ಇದೆ. Therefore 5 lakhs into 10 by 100 if you calculate 50,000 rupees. So debenture ಮೇಲೆ ಇಂಟ್ರೆಸ್ಟು 10%. 10% ಅನ್ನೋದು ನಮಗೆ ಹೇಗೆ ಗೊತ್ತಾಗುತ್ತೆ? ಇಟ್ ಈಸ್ ಗಿವನ್ ಹಿಯರ್. ಅದರ ಪಕ್ಕದಲ್ಲೇ ಮೆನ್ಷನ್ ಮಾಡಿದ್ದಾರೆ. therefore 10% ಡಿಬೆಂಚರ್ಸು 5 lakhs ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ರೆ 50,000 rupees ಇಂಟ್ರೆಸ್ಟು. ಆ ಇಂಟ್ರೆಸ್ಟನ್ನು ಲೆಸ್ ಮಾಡ್ಕೊಳ್ಳಿ. ಲೆಸ್ ಮಾಡಿಕೊಂಡ್ರೆ 5 lakhs minus 50 you are getting 4,50,000. What is this 4,50,000? EBT, earnings before tax. Now ಬಿಫೋರ್ ಟ್ಯಾಕ್ಸ್ ಅಂದರೆ ಟ್ಯಾಕ್ಸ್ ಇನ್ನೂ ಪೇಮೆಂಟ್ ಮಾಡಿಲ್ಲ, ಈಗ ಟ್ಯಾಕ್ಸ್ ಪೇ ಮಾಡಬೇಕು. ಲೆಸ್ ಟ್ಯಾಕ್ಸ್ ಅಟ್ 50%. ಹೌ ಡು ವಿ ನೋ ದಟ್ ಇಟ್ ಈಸ್ 50%? ಇಟ್ಸ್ ಗಿವನ್ ಇನ್ ದ ಕ್ವಶನ್. ಟ್ಯಾಕ್ಸ್ ರೇಟ್ 50%. ಸೊ ಲೆಸ್ ಟ್ಯಾಕ್ಸ್. ಟ್ಯಾಕ್ಸನ್ನು ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್. ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಇಸ್ ನಥಿಂಗ್ ಬಟ್ ದ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸು. ಸೊ ನಾರ್ಮಲಿ ವಿ ಪೇ taxes to the government on the profits made by the organization. So our EBT is 4,50,000. ಈ 4,50,000 ಮೇಲೇ ನಾವು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಬೇಕಾಗಿರೋದು. ಎಷ್ಟು ಪರ್ಸೆಂಟೇಜ್ ಅಪ್ಪ ಅಂದರೆ 50%, ಅಂದರೆ ಎಕ್ಸಾಕ್ಟ್ಲಿ ಅರ್ಧ. ಸೊ 4,50,000 50% if you calculate you will get 2,25,000. So subtract that 2,25,000. 450 minus 225 you will get
2,25,000. What is this 2,25,000? EAT, that is earnings after tax. ಈಗ ಟ್ಯಾಕ್ಸನ್ನು ಲೆಸ್ ಮಾಡಿದ್ದಾಯ್ತಲ್ಲ, ಟ್ಯಾಕ್ಸನ್ನು ಕಟ್ಬಿಟ್ಟಿದ್ದೀವಲ್ಲ ಗೌರ್ಮೆಂಟ್ಗೆ. ನೋಡಿ, ಟ್ಯಾಕ್ಸ್ ಕಟ್ಟೋದಕ್ಕಿಂತ ಮೊದಲು ನಮ್ಮ ಹತ್ರ ಲಾಭ ಎಷ್ಟಿತ್ತು? 4,50,000 ರುಪೀಸ್. ಅದರಲ್ಲಿ 50% ಅಂದರೆ ಅರ್ಧಕ್ಕರ್ಧ ಟ್ಯಾಕ್ಸ್ ಕಟ್ಬಿಟ್ಟಿದ್ದೀವಿ. ಸೊ 2,25,000 ರುಪೀಸ್ ಟ್ಯಾಕ್ಸ್ ಹೋದರೆ ಉಳಿದಿದ್ದು ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ 2,25,000. From earnings after tax, the next item you have to subtract is preference dividend. Preference share capital, see 6% preference share capital ಎಷ್ಟಿದೆ? 5 lakhs. So 5 lakhs ಮೇಲೆ 6% ಅನ್ನೋದು it is given in the question itself. So 5 lakhs into 6 by 100, if you calculate, you should get 30,000 preference dividend. Now subtract that 30,000 from the EAT, earnings after tax 2,25,000 ಅಲ್ಲಿ ಪ್ರಿಫರೆನ್ಷಿಯಲ್ ಡಿವಿಡೆಂಡ್ 30,000 ಹೇಗೆ ಬಂತು ಗೊತ್ತಾಯ್ತಲ್ಲ? 5 lakhs ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲು ಇಂಟು 6 by 100. 5 lakhs ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಲ್ಲಿತ್ತು ಸರ್? ಕ್ವಶನಲ್ಲಿ 6% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 5 lakhs. ಸೊ ಅದರ ಮೇಲೆ 6% ಕ್ಯಾಲ್ಕುಲೇಟ್ ಮಾಡಿದ್ವಿ. 30,000 ಲೆಸ್ ಮಾಡಿದ್ರೆ ಯು ವಿಲ್ ಹ್ಯಾವ್ 1,95,000 rupees. ವಾಟ್ ಈಸ್ ದಿಸ್ 1,95,000? earnings available to equity shareholders, EASH. earnings available to equity shareholders, that is called 1,95,000. ಇದನ್ನು ನಾವು ಏನಂತ ಕರಿಬೋದು? earnings available to equity shareholders. earnings available to equity shareholders is how much? 1,95,000 rupees. Then number of equity shares. Number of equity shares 10,000 shares. How do we get that? ಆಗಲೇ ನಾನು ನಿಮ್ಗೆ ಕ್ಯಾಲ್ಕುಲೇಟ್ ಮಾಡಿದೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಟೋಟಲ್ 10 lakhs ಅಲ್ಲಿ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಆಫ್ ಈಚ್ ಶೇರ್ 100 rupees. You should be getting 10,000 equity shares. So earnings available to equity shareholders ಕ್ಯಾಲ್ಕುಲೇಟ್ ಮಾಡಿದ್ದೀವಿ. Then number of equity shares ನಮಗೆ ಗೊತ್ತಿದೆ. So let us proceed with calculation of EPS, that is earnings per share. The formula we have is earnings available to equity shareholders divided by number of equity shares. Please learn this formula, remember this formula. Earnings per share is equals to earnings available to equity shareholders divided by number of equity shares. So this earnings available to equity shareholders ಈಗ ತಾನೇ ನಾವು ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೇಲ್ಸಿಂದ ವೇರಿಯಬಲ್ ಕಾಸ್ಟನ್ನು ಲೆಸ್ ಮಾಡಿ, ಅದರಿಂದ ಫಿಕ್ಸೆಡ್ ಕಾಸ್ಟನ್ನು ಲೆಸ್ ಮಾಡಿ, ಮತ್ತು ಅದರಿಂದ ಇಂಟ್ರೆಸ್ಟನ್ನು ಲೆಸ್ ಮಾಡಿ, ಮತ್ತು ಅದರಿಂದ ಟ್ಯಾಕ್ಸನ್ನು ಲೆಸ್ ಮಾಡಿ, ಮತ್ತು ಅದರಿಂದ ಪ್ರಿಫರೆನ್ಷಿಯಲ್ ಡಿವಿಡೆಂಡನ್ನು ಲೆಸ್ ಮಾಡಿ. ಇಷ್ಟು ಲೆಸ್ ಮಾಡಿದ್ದಾದಮೇಲೆ ಬಂದಿರುವಂಥದ್ದೇ ನಮಗೆ earnings available to equity shareholders 1,95,000 rupees divided by total number of equity shares. Please remember, total number of equity shares ಮಾತ್ರನೇ. ಬೇರೆ ಪ್ರಿಫರೆನ್ಸ್ ಶೇರ್ಸು they are not the real owners of the company. The real owners of the company is equity shareholders only. So ಅವ್ರದ್ದು ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕು. 1,95,000 divided by 10,000 shares. If you calculate, your answer is 19.50 per equity share. What is this 19.50? That is the EPS of the company. 19.50 per share is the EPS of the company. So I hope you understood how do we calculate EPS.